ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ಸೇವಿಸುವಂತಹ ಆಹಾರ, ಅದರಲ್ಲಿ ಕೇವಲ ಈ ಶರೀರಕ್ಕೆ ಬೇಕಾದ ಪೋಷಕಾಂಶಗಳು ಮಾತ್ರ ಇಲ್ಲ, ನಮ್ಮ ಮನಸ್ಸಿಗೂ ಕೂಡ ಶಕ್ತಿಯನ್ನ ತುಂಬುತ್ತೆ ಅದು. ಸೊ ನಮ್ಮ ಆಹಾರದಲ್ಲಿ, ನೀರಿನಲ್ಲಿ ಕಂಪನಗಳ ಶಕ್ತಿ ಇದೆ. ಈ ಕಂಪನಗಳು ನೇರವಾಗಿ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಸಂಸ್ಕಾರಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ. ಸೊ ಹಾಗಿದ್ರೆ ಒಂದ್ ವೇಳೆ ಈ ಕಂಪನಗಳ ಶಕ್ತಿ ನಮ್ಮ ಆಹಾರದಲ್ಲಿ ಮತ್ತು ನೀರಿನಲ್ಲಿ ಚೆನ್ನಾಗಿತ್ತು, ಜಾಸ್ತಿ ಇತ್ತು ಅಂತಂದ್ರೆ ಆಗ ನಮ್ಮ ಆಲೋಚನೆಗಳು ಶುದ್ಧವಾಗಿರ್ತವೆ, ನಮ್ಮ ಮನಸ್ಥಿತಿ ಬಲಶಾಲಿಯಾಗಿರುತ್ತೆ, ನಮ್ಮ ಸಂಸ್ಕಾರಗಳು ಶ್ರೇಷ್ಠವಾಗಿರ್ತವೆ. ಸೊ ನಮ್ಮ ಆಹಾರದ ಮತ್ತು ನೀರಿನ ಈ ಕಂಪನಗಳ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. ಒಂದು ದಟ್ಟವಾದ ಅರಣ್ಯದಲ್ಲಿ 3 ಜನರು ನಡೆದುಕೊಂಡು ಹೋಗ್ತಾ ಇರ್ತಾರೆ. ನಡೀತಾ ನಡೀತಾ ಅವ್ರಿಗೆ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ, ಹಸಿವು ಕೂಡ ಆಗುತ್ತೆ. ಅವರೆಲ್ಲರೂ ಕೂಡ ಈ ಅರಣ್ಯದಲ್ಲಿ ಎಲ್ಲಾದ್ರೂ ಕೂಡ ಹಣ್ಣಿನ ಮರ ಸಿಗ್ಬೋದೇನೋ ಅಂತ ಹುಡುಕ್ತಾ ಇರ್ತಾರೆ. ಮೊದಲನೇ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಹೋಗ್ತಾ ಅವರಿಗೆ ಒಂದು ದೊಡ್ಡದಾದ ವಿಶಾಲವಾದ ಮಾವಿನ ಮರ ಕಣ್ಣಿಗೆ ಕಾಣಿಸುತ್ತೆ. ಅದರ ತುಂಬಾ ಸಿಹಿಯಾದ ಮಾವಿನ ಹಣ್ಣುಗಳು ಇರ್ತವೆ. ಅವರಿಗೆ ಆ ಮರವನ್ನ ನೋಡ್ಬಿಟ್ಟು ಬಹಳ ಖುಷಿ ಆಗುತ್ತೆ. ಇಂಥ ದಟ್ಟವಾದ ಅರಣ್ಯದಲ್ಲಿ ಕೂಡ ಮಾವಿನ ಹಣ್ಣಿನ ಮರ, ಅದು ಕೂಡ ಇಷ್ಟೊಂದು ಸುಂದರವಾದ ಮರ ಇದೆ, ಇಷ್ಟೊಂದು ಹಣ್ಣುಗಳಾಗಿದಾವಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಸೊ ಅವರಿಗೆ ತಕ್ಷಣ ಮಾವಿನ ಹಣ್ಣುಗಳನ್ನ ಕಿತ್ಕೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಆಗುತ್ತೆ. ಆದ್ರೆ 1 ನಿಮಿಷ ಅವ್ರು ಯೋಚನೆ ಮಾಡ್ತಾರೆ. ಸೊ ಇಷ್ಟೊಂದು ಹಣ್ಣುಗಳಿದಾವಲ್ವಾ, ಅವಶ್ಯವಾಗಿ ಕೆಳಗಡೆ ಬಿದ್ದಿರ್ತವೆ, ಮೊದ್ಲು ನಾನೇನಾದ್ರೂ ಕೆಳಗಡೆ ಹಣ್ಣುಗಳೇನಾದ್ರೂ ಸಿಕ್ಕರೆ ಅವುಗಳನ್ನ ಸೇವಿಸೋಣ, ಬೇಕಾದ್ರೆ ಮಾತ್ರ ಕಿತ್ಕೊಳ್ಳೋಣ ಅಂತ ಯೋಚನೆ ಬರುತ್ತೆ. ಅದಕ್ಕೆ ಸುತ್ತಮುತ್ತ ಗಿಡದ ಸುತ್ತಮುತ್ತ ನೋಡ್ತಾರೆ, ಅಲ್ಲಿ 10ರಿಂದ 20 ಮಾವಿನ ಹಣ್ಣುಗಳು ಬಿದ್ದಿರ್ತವೆ, ಚೆನ್ನಾಗೇ ಇರ್ತವೆ. ಸೊ ಅವ್ರು ಖುಷಿಯಿಂದ ಹೋಗ್ಬಿಟ್ಟು ಆ ಎಲ್ಲಾ ಮಾವಿನ ಹಣ್ಣುಗಳನ್ನ ತೆಗೆದುಕೊಂಡು ತಮ್ಗೆ ಹೊಟ್ಟೆ ತುಂಬುವಷ್ಟು ತಿಂತಾರೆ. ಬಹಳ ಖುಷಿ ಆಗುತ್ತೆ ಅವ್ರಿಗೆ, ಯಾಕಂದ್ರೆ ಬಹಳ ಸಿಹಿಯಾಗಿದ್ವು ಆ ಮಾವಿನ ಹಣ್ಣುಗಳು. ಅದನ್ನ ತಿಂದಾದ್ಮೇಲೆ ಅವರಿಗೆ ಒಂದು ಯೋಚನೆ ಬರುತ್ತೆ, ನಾನು ಇಷ್ಟೊಂದು ಈ ಮಾವಿನ ಮರದಿಂದ ಪಡೆದುಕೊಂಡಲ್ಲ, ಇದು ನನ್ನ ಹಸಿವನ್ನ ನೀಗಿಸ್ತಲ್ವಾ, ನಾನೇನಾದ್ರೂ ಮತ್ತೆ ವಾಪಸ್ ಇದಕ್ಕೆ ಕೊಡ್ಬೇಕಲ್ಲ, ಏನ್ ಮಾಡ್ಲಿ ನಾನು ಅಂತ ಯೋಚನೆ ಬರುತ್ತೆ. ಸೊ ಏನೋ ಅವರು ಮಾವಿನ ಹಣ್ಣನ್ನ ತಿಂದಿದ್ರಲ್ವಾ, ಅದರ ಬೀಜ ಇದ್ವಲ್ವಾ, ಸೊ ಅದನ್ನ ತಗೊಂಡೋಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಪಕ್ಕದಲ್ಲಿ ಮಣ್ಣನ್ನ ತೆಗೆದ್ಬಿಟ್ಟು ಆ ಬೀಜವನ್ನ ಅಲ್ಲೇ ಹೂಳ್ತಾರೆ. ಅಂತಂದ್ರೆ ಇನ್ನು ಹಲವಾರು ಮಾವಿನ ಮರಗಳು ಈ ರೀತಿ ಬೆಳೀಲಿ, ಸೊ ಇಲ್ಲಿ ನಡೆದುಕೊಂಡು ಬೇರೆ ಸ್ಥಳಕ್ಕೆ ಹೋಗುವಂತಹ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಅದರಿಂದ ಸಹಾಯ ಆಗ್ಲಿ, ಅವರ ಹಸಿವನ್ನ ನೀಗಿಸ್ಕೊಳ್ಳಿಕ್ಕೆ ಇದು ಸಹಾಯ ಮಾಡ್ಲಿ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಆ ಮಾವಿನ ಬೀಜಗಳನ್ನ ಅಲ್ಲೇ ನೆಡ್ತಾರೆ ಮತ್ತು ನೀರನ್ನ ಹಾಕ್ಬಿಟ್ಟು ಆ ಮಾವಿನ ಮರಕ್ಕೆ ಧನ್ಯವಾದವನ್ನ ಹೇಳಿ ಮುಂದೆ ಹೋಗ್ತಾರೆ. ಸೊ 2ನೇ ವ್ಯಕ್ತಿನೂ ಕೂಡ ಅಲ್ಲೇ ಹುಡುಕ್ತಿರ್ಬೇಕಾದ್ರೆ ಇದೇ ಮಾವಿನ ಹಣ್ಣಿನ ಮರದ ಹತ್ರ ಬರ್ತಾರೆ. ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಇಷ್ಟು ಸುಂದರವಾದ ಮಾವಿನ ಹಣ್ಣಿನ ಮರ, ಇಷ್ಟೊಂದು ಹಣ್ಣುಗಳಿದಾವಲ್ವಾ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಏನ್ ಮಾಡ್ತಾರೆ, ಮಾವಿನ ಹಣ್ಣಿನ ಮರದಿಂದ ಹಣ್ಣುಗಳನ್ನ ಕಿತ್ಕೊಂಡ್ಬಿಟ್ಟು ತಮ್ಗೆ ಇಷ್ಟ ಆಗುವಷ್ಟು, ಹೊಟ್ಟೆ ತುಂಬುವಷ್ಟು ತಿಂತಾರೆ. ಅದಾದ್ಮೇಲೆ ಸೊ ಅವರಿಗೆ ಲೋಭ ಬರುತ್ತೆ. ಅಂದ್ರೆ ನಾನು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೇನಲ್ವಾ, ಆ ಊರಲ್ಲಿ ಹೋಗ್ಬಿಟ್ಟು ಈ ಮಾವಿನ ಹಣ್ಣುಗಳನ್ನ ನಾನು ಮಾರ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ವಿಚಾರ ಬರುತ್ತೆ. ಏನ್ ಮಾಡ್ತಾರೆ, ಒಂದು ಮಾವಿನ ಕೊಂಬೆಯನ್ನ ಕಟ್ ಮಾಡ್ತಾರೆ. ಸೊ ಕಡ್ದ್ಬಿಟ್ಟು ಅದನ್ನ ಹೆಗಲ್ ಮೇಲೆ ಇಟ್ಕೊಂಡ್ಬಿಟ್ಟು ಸಾಕ್ತಾರೆ, ಮುಂದೆ ಹೋಗ್ತಾರೆ. ವಿಚಾರ ಏನು ಅಂತಂದ್ರೆ, ಈ ಮಾವಿನ ಹಣ್ಣುಗಳನ್ನು ಕೂಡ ಮಾರೋಣ ಮತ್ತು ಈ ಕೊಂಬೆಯನ್ನು ಕೂಡ ಕಟ್ಟಿಗೆ ರೂಪದಲ್ಲಿ ಆ ಜನರಿಗೆ ಮಾರಾಟ ಮಾಡೋಣ, ಸೊ ಅದರಿಂದ ಸಾಕಷ್ಟು ನಾನು ಲಾಭ ಗಳಿಸಬಹುದು, ಹಣವನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ಹೋಗ್ತಾರೆ. ಇನ್ 3ನೇ ವ್ಯಕ್ತಿನೂ ಹುಡುಕ್ತಾ ಇದೇ ಮಾವಿನ ಹಣ್ಣಿನ ಮರದ ಹತ್ರ ಬರ್ತಾರೆ. ನೋಡ್ತಾರೆ, ಓ ಇಷ್ಟೊಂದು ಮಾವಿನ ಹಣ್ಣು ಇಂಥ ದಟ್ಟವಾದ ಅರಣ್ಯದಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಸಡನ್ ಆಗಿ ಅವ್ರ ಮನಸ್ಸಿನಲ್ಲಿ ಇನ್ನೊಂದು ಆಲೋಚನೆ ಬರುತ್ತೆ. ಅವರು ಕೂಡ ತುಂಬಾ ವರ್ಷಗಳ ಹಿಂದೆ ಒಂದು ಮಾವಿನ ಮರವನ್ನ ಅವರ ಮನೆಯ ಹಿಂಭಾಗದಲ್ಲಿ, ಆವರಣದಲ್ಲಿ ಸೊ ನೆಟ್ಟಿದ್ರು. ಆ ಮಾವಿನ ಮರನು ಕೂಡ ಬೆಳೆದು ಇದ್ರಷ್ಟೇ ದೊಡ್ಡದಾಗಿದೆ, ಆದ್ರೆ ಇಲ್ಲಿವರೆಗೂ ಕೂಡ ಒಂದು ಮಾವಿನ ಹಣ್ಣನ್ನು ಕೊಟ್ಟಿಲ್ಲ ಅದು. ಸೊ ಈ ಮರ ಅವರಿಗೆ ಅನುಕಿಸಿ ಹೇಳ್ತಾ ಇದೆ ಏನೋ ಅಂತ ಅವ್ರಿಗೆ ಅನಿಸ್ತಾ ಇದೆ. ನೀನು ನೆಟ್ಟಿರುವಂತಹ ಮಾವಿನ ಮರದಿಂದ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ, ನೋಡು ನಾನು ಎಷ್ಟೊಂದು ಹಣ್ಣುಗಳನ್ನ ಬಿಟ್ಟಿದ್ದೇನೆ ಅಂತ ಅವ್ರಿಗೆ ಅನುಕಿಸ್ಬಿಟ್ಟದು ಹೇಳ್ತಾ ಇದೆ. ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೆ ಏನೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ಅವ್ರಿಗೆ ಈರ್ಷ್ಯ, ದ್ವೇಷ ಬರ್ಲಿಕ್ಕೆ ಶುರು ಆಗುತ್ತೆ ಆ ಮಾವಿನ ಹಣ್ಣಿನ ಮರದ ಮೇಲೆ. ಅವ್ರೇನ್ ಮಾಡ್ತಾರೆ, ಅವ್ರ ಹತ್ರ ಇರುವಂತಹ ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿ ಪಟ್ಟಣವನ್ನ ತೆಗೆದುಕೊಂಡು ಆ ಮಾವಿನ ಮರಕ್ಕೆ ಬೆಂಕಿಯನ್ನ ಹಚ್ತಾರೆ. ಇದು ನನಗೆ ಅಗೌರವ ತೋರಿಸ್ತಾ ಇದೆ, ಇದು ನನಗೆ ಅನುಕಿಸಿ ಬಿಟ್ಟು ಹೇಳ್ತಾ ಇದೆ, ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೋಪ ಬರುತ್ತೆ. ಆ ಮಾವಿನ ಮರಕ್ಕೆ ಬೆಂಕಿಯನ್ನು ಹಚ್ಬಿಟ್ಟು ಸುಟ್ಬಿಟ್ಟು ಹೋಗ್ತಾರೆ. ಸೊ ಈ 3 ಜನ ವ್ಯಕ್ತಿಗಳೇನಿದಾರಲ್ವಾ, ಇದು ನಮ್ಮ ಮನಸ್ಸಿನ ಸ್ಥಿತಿಯ ಸಂಕೇತ ಆಗಿದೆ. ಇದಕ್ಕೆ ಸಾತ್ವಿಕ ಮನಸ್ಥಿತಿ ಅಥವಾ ರಾಜಸಿಕ ಅಥವಾ ತಾಮಸಿಕ ಮನಸ್ಥಿತಿ ಅಂತ ಹೇಳ್ತಾರೆ. ಇದಕ್ಕೆ ಸಾತ್ವಿಕ ಗುಣ ಅಥವಾ ರಾಜಸಿಕ ಗುಣ ಅಥವಾ ತಾಮಸಿಕ ಗುಣ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಸೊ ಅಂತಂದ್ರೆ ಮೊದಲನೇ ವ್ಯಕ್ತಿ ತಾವೇನ್ ಪಡೆದ್ರು ವಾಪಸ್ ಅದಕ್ಕೆ ನಾನು ಕೊಡುವಂತಹ ಮನೋಭಾವವನ್ನ ಹೊಂದಿದ್ರು.
ಎರಡನೇ ವ್ಯಕ್ತಿ ಕೇವಲ ಪಡೆಯುವಂತ ನನ್ಗೇನ್ ಲಾಭ ಇದೆ, ನಾನು ಇನ್ನೂ ಎಷ್ಟು ಲಾಭ ಮಾಡ್ಕೊಳ್ಬಹುದು ಅನ್ನುವಂತಹ ಲೋಭ ಅಥವಾ ಪಡೆಯುವಂತಹ ಮನೋಭಾವವನ್ನ ಹೊಂದಿದ್ರು. ಮೂರನೇ ವ್ಯಕ್ತಿ ಈರ್ಷ್ಯಾ ದ್ವೇಷ, ನನಗೆ ಸಿಗದೆ ಇರೋದು ಬೇರೆ ಯಾರಿಗೂ ಕೂಡ ಸಿಗ್ಬಾರ್ದು, ನಾನ್ ಪಡಿದೇ ಇರೋದು ಇನ್ನೊಬ್ರು ಕೂಡ ಪಡಿಬಾರ್ದು ಅಂತ ಆ ದ್ವೇಷದಲ್ಲಿ, ಆ ಕೋಪದಲ್ಲಿ ಸೊ ಅವ್ರೇನ್ ಮಾಡಿದ್ರು, ಅದನ್ನ ಸರ್ವನಾಶ ಮಾಡಿದ್ರು, ಸುಟ್ಟು ಹಾಕಿದ್ರು. ಇದು ನಮ್ಮದೇ ಆದ ಗುಣಗಳ ಸಂಕೇತವನ್ನ ತೋರಿಸ್ತಾ ಇದೆ. ಹಾಗಿದ್ರೆ ಈ ಮೂರು ವ್ಯಕ್ತಿತ್ವದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಯಾವ್ದಾಗಿ ನಾವು ಆಯ್ಕೆ ಮಾಡ್ಕೊಳ್ತೇವೆ? ಅವಶ್ಯವಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಸಾತ್ವಿಕವಾದ ವ್ಯಕ್ತಿತ್ವವನ್ನೇ ಅಲ್ವಾ? ನಾವು ಕೂಡ ಏನ್ ಪಡಿತಾ ಇದೀವಿ ಅದಕ್ಕೆ ವಾಪಸ್ ಕೊಡುವಂತಹ ಈ ಸುಂದರವಾದ ವ್ಯಕ್ತಿತ್ವವನ್ನ ನಮ್ಮದಾಗಿಸ್ಕೊಳ್ಳಕ್ಕೆ ಇಷ್ಟಪಡ್ತಾರೆ. ಹಾಗಿದ್ರೆ ಸಾತ್ವಿಕ ಮನಸ್ಥಿತಿಯನ್ನ ಅಥವಾ ಸಾತ್ವಿಕ ವ್ಯಕ್ತಿತ್ವವನ್ನ ನಾವು ನಮ್ಮದಾಗಿಸ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಆಹಾರನೂ ಸಾತ್ವಿಕವಾಗಿ ಇರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಒಂದು ಸುಂದರವಾದ ಗಾದೆ ಮಾತಿದೆ, ಜೈಸಾ ಅನ್ನ ವೈಸಾ ಮನ್. ಎಂತಹ ಅನ್ನವನ್ನ ನಾವು ಸೇವಿಸ್ತೇವೆ ಅಂಥದೇ ಮನಸ್ಸು ತಯಾರಾಗುತ್ತೆ ಅಂತ ಈ ಗಾದೆ ಮಾತಿನ ಅರ್ಥ ಆಗಿದೆ. ಅಂತಂದ್ರೆ ನಮ್ಮ ಆಹಾರ ನೇರವಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂತ ಅರ್ಥ. ನಮ್ಮ ಮನಸ್ಸು ಸಾತ್ವಿಕ ಆಗ್ಬೇಕು ಅಂತಂದ್ರೆ ಸಾತ್ವಿಕ ಆಹಾರವನ್ನ ನಾವು ಸೇವಿಸ್ಬೇಕು ಅಂತ ಅರ್ಥ. ಸಾತ್ವಿಕ ಆಹಾರ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಸಸ್ಯಾಹಾರ ಆಗಿದೆ ಅಲ್ವಾ? ಸಸ್ಯಾಹಾರದಲ್ಲಿ ಕೂಡ ದವಸ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಹಂಪಲು ಇದೆಲ್ಲಾನು ಬರುತ್ತೆ. ಸೊ ಇದೆಲ್ಲಾನು ಕೂಡ ಏನಾಗಿದೆ? ಸಾತ್ವಿಕ ಆಹಾರ ಆಗಿದೆ. ಈ ಸಾತ್ವಿಕ ಆಹಾರದಲ್ಲಿ ಕೂಡ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಆ ಆಹಾರದ ಕಂಪನಗಳ ಶಕ್ತಿನೂ ಕೂಡ ಜಾಸ್ತಿ ಇರಬೇಕು. ಸೊ ಅವಾಗ ಏನಾಗುತ್ತೆ, ಇದಕ್ಕೆ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಸಂಸ್ಕಾರಗಳ ಮೇಲೆ ನೇರವಾದ ಪ್ರಭಾವ ಈ ಆಹಾರದ ಕಂಪನಗಳಿಂದ ಬೀರುತ್ತೆ. ಸೊ ಹಾಗಿದ್ರೆ ನೋಡಿ, ನಾವು ದೇವಾಲಯಕ್ಕೆ ಹೋಗ್ತೇವೆ, ಗುರುದ್ವಾರೆ ಹೋಗ್ತೇವೆ, ಅಥವಾ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಹೋಗ್ತೇವೆ, ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಎಷ್ಟು ಕಾಳಜಿಯಿಂದ, ಪ್ರಸಾದ ಅದು ಸ್ವಲ್ಪ ಇರುತ್ತೆ ಆದ್ರೂ ಅದನ್ನ ತೆಗೆದುಕೊಂಡು ಅದನ್ನ ಈ ರೀತಿ ತಿನ್ಬೇಕಾದ್ರೆ ಈ ತರ ಕಣ್ಣಿಗೆ ಹಚ್ಕೊಂಡು ತಿಂತೇವೆ, ಮತ್ತೆ ಇನ್ನೊಬ್ರಿಗೆ ಎಲ್ಲರೂ ಜೊತೆಗೂ ಅದನ್ನ ಹಂಚ್ಕೊಳ್ತೇವೆ. ಅಥವಾ ಅಲ್ಲೇನಾದ್ರೂ ಅಮೃತ ಕೊಡ್ತಾ ಇದಾರೆ ಅಂತಂದ್ರೆ ಬಹಳ ಆ ಅಮೃತದ ಹನಿ ಕೆಳಗಡೆ ಬೀಳ್ಬಾರ್ದು ಅಂತ ತುಂಬಾ ಕಾಳಜಿಯಿಂದ ಕೇರ್ಫುಲ್ ಆಗಿ ಆ ಅಮೃತವನ್ನ ತೆಗೆದುಕೊಳ್ತೇವೆ, ಕುಡಿತೇವೆ, ಮತ್ತೆ ತಲೆಗೆ ಈ ರೀತಿ ಸವರ್ಕೊಳ್ತೇವೆ. ಇದರ ಅರ್ಥ ಏನು? ಸೊ ಆ ಪ್ರಸಾದ ಮತ್ತು ಅಮೃತಕ್ಕೆ ಎಷ್ಟು ಬೆಲೆ ಇದೆ? ಯಾಕೆ ಅಂತಂದ್ರೆ ಅದ್ರಲ್ಲಿ ಏನಿದೆ? ಹೈ ವೈಬ್ರೇಷನಲ್ ಎನರ್ಜಿ ಇದೆ. ಅಂತಂದ್ರೆ ಆ ಪ್ರಸಾದದಲ್ಲಿ ಕಂಪನಗಳ ಶಕ್ತಿ ಜಾಸ್ತಿ ಇದೆ. ಆ ನೀರಿನಲ್ಲಿ ಸಕಾರಾತ್ಮಕವಾದ ಕಂಪನಗಳ ಶಕ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಅದನ್ನ ಸೇವಿಸೋದ್ರಿಂದ ನಮ್ಮ ಹೃದಯ ಶುದ್ಧವಾಗುತ್ತೆ, ಮನಸ್ಸು ಸ್ವಚ್ಛವಾಗುತ್ತೆ, ನಮ್ಮ ಶರೀರದ ಆರೋಗ್ಯ ಚೆನ್ನಾಗಾಗುತ್ತೆ, ಇಂಪ್ರೂವ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತೀವಿ, ನಾವು ಪ್ರಸಾದವನ್ನ ಅಥವಾ ಅಮೃತವನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವಿ. ಮತ್ತೆ ಎಲ್ಲರೊಂದಿಗೂ, ಪರಿವಾರದವರೊಂದಿಗೆ ಅಥವಾ ನಮ್ಮ ಮಿತ್ರ ಸಂಬಂಧಿಗಳೊಂದಿಗೆ ಯಾರೇ ಇದ್ರೂ ಕೂಡ ಆ ಸಮಯದಲ್ಲಿ ಆ ಪ್ರಸಾದವನ್ನ ಹಂಚ್ಬಿಟ್ಟು ತಿಂತೇವೆ. ಯಾಕೆಂದ್ರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೇವೆ. ಸೊ ಹಾಗಿದ್ರೆ ನಾವು ದಿನಾಲೂ ಕೂಡ ನಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನ ತಯಾರು ಮಾಡಿ ದಿನಾಲೂ ಕೂಡ ನಾವು ಮನೆಯಲ್ಲಿ ಅಮೃತವನ್ನ ಕುಡಿಲಿಕ್ಕೂ ಕೂಡ ಸಾಧ್ಯ ಇದೆ. ಯಾಕೆಂತಂದ್ರೆ ಸೊ ದೇವಸ್ಥಾನದಲ್ಲಿ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಆ ಪ್ರಸಾದವನ್ನ ಹೇಗ್ ತಯಾರು ಮಾಡ್ತಾರೆ? ಪರಮಾತ್ಮನ ನೆನಪಿನಲ್ಲಿ ಮತ್ತು ಒಂದು ಸೇವಾ ಭಾವದ ಮನೋಸ್ಥಿತಿಯಲ್ಲಿ ಅದನ್ನ ತಯಾರು ಮಾಡ್ತಾರೆ. ನಾವು ಕೂಡ ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಪರಮಾತ್ಮನ ನೆನಪಿನಲ್ಲಿ ಒಂದು ಸಕಾರಾತ್ಮಕವಾದ ವಿಚಾರಗಳನ್ನ ಮಾಡ್ತಾ ಅಥವಾ ಸೇವಾ ಭಾವನೆಯಿಂದ ನಾವು ಆ ಅಡುಗೆಯನ್ನ ತಯಾರು ಮಾಡಿದ್ವಿ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಮಾಡುವಂತ ಅಡುಗೆನೂ ಕೂಡ ಪ್ರಸಾದದ ಸಮಾನೆ ಶುದ್ಧ ಆಗುತ್ತೆ. ಅದನ್ನು ಸೇವಿಸುವವರ ಪ್ರತಿಯೊಬ್ಬರ ಹೃದಯನೂ ಕೂಡ ಶುದ್ಧ ಆಗುತ್ತೆ, ಮನಸ್ಸು ಶಕ್ತಿಶಾಲಿಯಾಗಿ ಆಗುತ್ತೆ. ಈ ರೀತಿ ನಾವು ದಿನಾಲೂ ಕೂಡ ಶ್ರೇಷ್ಠ ಕಂಪನ ಅಥವಾ ಜಾಸ್ತಿ ಕಂಪನಗಳ ಶಕ್ತಿ ಉಳ್ಳಂತ ಆಹಾರವನ್ನ ಸೇವಿಸ್ತಾ ನಮ್ಮ ಮನೋಬಲವನ್ನ ಜಾಸ್ತಿ ಮಾಡ್ಕೊಳ್ಬಹುದಾಗಿದೆ. ಮತ್ತು ಇನ್ನು ಮುಖ್ಯವಾಗಿ ಇದ್ರ ಬಗ್ಗೆ ಏನು ನಾವು ಕಾಳಜಿ ವಹಿಸಬೇಕಾಗಿದೆ ಅಂತಂದ್ರೆ ಈ ವೈಬ್ರೇಷನಲ್ ಶಕ್ತಿ, ಲೋ ವೈಬ್ರೇಷನಲ್ ಶಕ್ತಿ ಏನ್ ಹೇಳ್ತಾರಲ್ಲ, ಕಂಪನಗಳ ಶಕ್ತಿ ಕಡಿಮೆ ಇರುವಂತಹ ಆಹಾರ ಅಂತಂದ್ರೆ ತಾಮಸಿಕ ಆಹಾರ ಅಂತ ಹೇಳ್ತಾರೆ. ಈ ತಾಮಸಿಕ ಆಹಾರವನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡ್ಬೇಕಾಗಿದೆ. ನಮ್ಮ ಮನಸ್ಸು ಸಾತ್ವಿಕವಾಗಿ ಇರ್ಬೇಕು ಅಂತಂದ್ರೆ ತಾಮಸಿಕ ಆಹಾರವನ್ನ ನಾವು ತ್ಯಾಗ ಮಾಡಬೇಕಾಗಿದೆ, ಅದರಿಂದ ಅದನ್ನ ದೂರ ಇಡ್ಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ತಾಮಸಿಕ ಆಹಾರ ಅಂತಂದ್ರೆ ಮಾಂಸಾಹಾರದ ಆಹಾರ ಆಗಿದೆ. ಈ ಮಾಂಸಾಹಾರ ನಾವು 1 ನಿಮಿಷ ನೋಡೋದಾದ್ರೆ ನಾವು ಎಷ್ಟೋ ಉದಾಹರಣೆಗಳನ್ನ ನೋಡ್ತೇವೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಪ್ರಾಣಿಗೆ ಕಾಲಿಗೆ ಅಥವಾ ಪ್ರಾಣಿಗೆ ಪೆಟ್ಟಾಗಿ ಅದು ನರಳಾಡ್ತಾ ಇತ್ತು ಅಂತಂದ್ರೆ ಎಷ್ಟೋ ಜನರು ದಯೆ ಕರುಣೆ ಇರುವಂತ ಅವ್ರೇನ್ ಮಾಡ್ತಾರೆ, ಆ ಪ್ರಾಣಿಯನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ತಾರೆ. ಇನ್ನೂ ಕೆಲವರು ತುಂಬಾ ವಿಶಾಲ ಹೃದಯದವ್ರು ಇರ್ತಾರೆ, ಅವ್ರು ಆ ಪ್ರಾಣಿಯನ್ನ ಮನೆಗೆ ಕರೆದುಕೊಂಡು ಹೋಗಿ ಸಾಕ್ತಾರೆ ಅಲ್ವಾ. ಪ್ರಾಣಿಗಳಿಗೂ ಕೂಡ ಅದರಲ್ಲಿ ಭಾವನೆಗಳಿದೆ, ಪ್ರಾಣಿಗಳಲ್ಲಿ ಕೂಡ ಸಂವೇದನಾಶೀಲತೆ ಇದೆ.
ಪ್ರಾಣಿಗಳಲ್ಲಿ ಕೂಡ ಆಲೋಚನೆಗಳಿದಾವೆ. ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಅವುಗಳಲ್ಲಿ ಭಯ ಇದೆ, ಭಾವನೆಗಳಿದಾವೆ ಅಲ್ವಾ. ಸೊ ಇಷ್ಟು ಪ್ರಾಣಿಗಳ ಬಗ್ಗೆ ನಾವು ಕೇರ್ ಮಾಡ್ತೇವೆ. ಇನ್ನು ಕೆಲವೊಬ್ರು ಅವರ ಇಷ್ಟವಾದ ಪ್ರಾಣಿ ಯಾವ್ದೋ ಒಂದು ಕಾಯಿಲೆ ಬಂದು ಅಥವಾ ಅದರ ಆಯುಷ್ಯ ಮುಗಿದು ಅದು ಸತ್ತೋಯ್ತು ಅಂತಂದ್ರೆ ಎಷ್ಟೋ ದಿನ ಬೇಜಾರು ಕೂಡ ಮಾಡ್ಕೊಳ್ತಾರೆ. ಅಷ್ಟು ಆ ಪ್ರಾಣಿಯನ್ನ ಹಚ್ಕೊಂಡಿರ್ತಾರೆ. ಅಷ್ಟು ಪ್ರಿಯವಾದ ಪ್ರಾಣಿ ಆಗಿರುತ್ತೆ ಅವ್ರ ಜೀವನದಲ್ಲಿ ಅದು. ಇಷ್ಟು ನಾವು ಪ್ರಾಣಿಯನ್ನ ಪ್ರೀತಿ ಮಾಡುವಂತವ್ರು. ಸೊ ಒಂದ್ ಸ್ವಲ್ಪ ಸ್ಲಾಟರ್ ಹೌಸ್ ಅಲ್ಲಿ ಅಥವಾ ಎಲ್ಲಿ ಮಾಂಸದ ಮಾರಾಟ ಮಾಡ್ತಿರ್ತಾರೆ ಆ ಅಂಗಡಿಯಲ್ಲಿ ಇರುವಂತಹ ಪ್ರಾಣಿಗಳ ಮನಸ್ಥಿತಿಯನ್ನ ನಾವು ಗಮನಿಸಿದ್ವಿ, ನೋಡಿದ್ವಿ ಅಂತಂದ್ರೆ ಎಷ್ಟೋ ದಿನಗಳವರೆಗೆ ಆ ಪ್ರಾಣಿಗಳು ಸೊ ಅಲ್ಲಿ ನಡೀತಾ ಇರುವಂತಹ ಹಿಂಸೆಯನ್ನ ನೋಡ್ತಾ ಇರ್ತವೆ, ಭಯ ಪಡ್ತಾ ಇರ್ತವೆ. ನೆಕ್ಸ್ಟ್ ನಾನು ಕೂಡ ಇದೇ ರೀತಿ ನನ್ನನ್ನು ಅವ್ರು ಸಾಯಿಸ್ತಾರೆ ಅಲ್ವಾ, ನನ್ನನ್ನು ಅವ್ರು ಕೊಲ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದ ಮನಸ್ಸಿನಲ್ಲಿ ಭಯ ಇರುತ್ತೆ, ಒಂದು ಅಸಹಾಯಕತೆಯ ಭಾವನೆ ಇರುತ್ತೆ ಅದರಲ್ಲಿ, ಮತ್ತು ದ್ವೇಷ ಇರುತ್ತೆ, ಕೋಪ ಇರುತ್ತೆ, ಸೊ ಸಂಕಟ ಇರುತ್ತೆ, ನೋವಿರುತ್ತೆ. ಇಂತಹ ಭಾವನೆಗಳು ಎಷ್ಟೋ ದಿನಗಳವರೆಗೂ ಆ ಪ್ರಾಣಿಯ ಮನಸ್ಸಿನಲ್ಲಿ ಇರುತ್ತೆ. ಅದಾದ್ಮೇಲೆ ಆ ಪ್ರಾಣಿಯನ್ನ ಹಿಂಸೆ ಮಾಡ್ಲಾಗುತ್ತೆ. ಸೊ ಅದಾದ್ಮೇಲೆ ಆ ಪ್ರಾಣಿ ಮರಣ ಹೊಂದುತ್ತೆ. ಆ ಮಾಂಸನೇ ನಾವು ತಂದ್ಬಿಟ್ಟು ಅಡಿಗೆಯನ್ನ ಮಾಡ್ತೇವೆ. ಸೊ ಅದಕ್ಕೆ ಹೆಸರು ಏನಿಡ್ತೇವೆ, ಇದನ್ನ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಇದನ್ನ ತಿನ್ನೋದ್ರಿಂದ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತೇವೆ. ಆದ್ರೆ ಒಂದ್ ನಿಮಿಷ ನಾವಿಲ್ಲಿ ಯೋಚನೆ ಮಾಡಿ ನೋಡ್ಬೇಕಾಗಿದೆ, ಆ ಭಾವನೆಗಳ ಕಂಪನಗಳ ಎನರ್ಜಿ ಆ ಮಾಂಸದಲ್ಲಿ ಇದೆ. ಈ ಕಂಪನಗಳ ಎನರ್ಜಿ ನೀರಿನಿಂದ ತೊಳೆಯೋದ್ರಿಂದ ಹೋಗೋದಿಲ್ಲ, ಅಥವಾ ಬೆಂಕಿಯಲ್ಲಿ ಆ ಮಾಂಸವನ್ನ ಬೇಯಿಸೋದ್ರಿಂದನೂ ಕೂಡ ಅದು ನಷ್ಟ ಆಗೋದಿಲ್ಲ. ಯಾಕಂದ್ರೆ ಭಾವನೆಗಳ ಎನರ್ಜಿ ರೂಪದಲ್ಲಿ, ಕಂಪನಗಳ ರೂಪದಲ್ಲಿ ಆ ಮಾಂಸದಲ್ಲಿ ಇದೆ. ಸೊ ಯಾವಾಗ ಇಂಥ ಆಹಾರವನ್ನ ನಾವು ಸೇವಿಸ್ತೀವಲ್ವಾ, ಈ ಕಂಪನಗಳ ಶಕ್ತಿ ಇದರಲ್ಲಿ ಏನಿದೆ, ದ್ವೇಷ ಇದೆ, ಇದರಲ್ಲಿ ಏನಿದೆ, ಅಸಹಾಯಕತೆ ಇದೆ, ಇದರಲ್ಲಿ ಭಯ ಇದೆ, ಇದರಲ್ಲಿ ಸಂಕಟ ಇದೆ, ಇದರಲ್ಲಿ ನೋವಿದೆ. ಇಂಥ ಕಂಪನಗಳ ಶಕ್ತಿ ನೇರವಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದಕ್ಕೆ ಎಷ್ಟೋ ಜನರು ಗೊತ್ತೇ ಇರಲ್ಲ, ಅವ್ರಿಗೆ ಏನೋ ಒಂದು ಭಯ ಅವ್ರ ಮನಸ್ಸಿನಲ್ಲಿ ಕಾಡ್ತಿರುತ್ತೆ. ಯಾವ್ದಕ್ಕಾಗಿ ಭಯ ಪಡ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ, ಅಥವಾ ಯಾವಾಗ್ಲೂ ಕೂಡ ಯಾರನ್ನಾದ್ರೂ ಕಳ್ಕೊಳ್ತೇನೆ ಅನ್ನುವಂತಹ ಭಯ ಅವ್ರಿಗೆ ಕಾಡ್ತಾ ಇರುತ್ತೆ. ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ವಿಷಯಗಳಾದ್ರೂ ಕೂಡ ಐ ಆಮ್ ಹೆಲ್ಪ್ಲೆಸ್, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ತಮ್ಮನ್ನ ತಾವು ಅಸಹಾಯಕರ ರೀತಿಯಲ್ಲಿ ಅನುಭವ ಮಾಡ್ತಿರ್ತಾರೆ. ಸೊ ಆ ತರದ ಅಷ್ಟು ದೊಡ್ಡ ವಿಷಯನೇ ಇರೋದಿಲ್ಲ, ಆದ್ರೂ ಕೂಡ ಮಾನಸಿಕವಾಗಿ ಈ ರೀತಿ ಭಾವನೆಗಳನ್ನ ಅವರು ಅನುಭವಿಸ್ತಿರ್ತಾರೆ. ಕಾರಣ ಏನು ಅಂತಂದ್ರೆ ಅವರ ಮನಸ್ಸಿನ ಮೇಲೆ ಇಂತಹ ಎನರ್ಜಿ ಉಳ್ಳಂತ ಆಹಾರ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ಇನ್ನೊಬ್ಬರ ವ್ಯಕ್ತಿತ್ವ ಏನಾಗ್ತಿರುತ್ತೆ, ತುಂಬಾ ಚಿಕ್ಕ ಪುಟ್ಟ ಮಾತುಗಳಿಗೂ ಕೂಡ ತುಂಬಾ ಜೋರಾಗಿ ಕೋಪ ಬರುತ್ತೆ ಅವ್ರಿಗೆ, ಅಥವಾ ಅಗ್ರೆಸಿವ್ ಆಗ್ಬಿಡ್ತಾರೆ, ಅಥವಾ ಕೈ ಎತ್ತಾರೆ ಚಿಕ್ಕ ಪುಟ್ಟ ಮಾತಿಗೆ ಇನ್ನೊಬ್ಬರ ಮೇಲೆ ಅಂತಂದ್ರೆ ಇದು ಕೂಡ ಯಾವ್ದಕ್ಕೋಸ್ಕರ ಆಗ್ತಾ ಇದೆ, ಆ ಭಾವನೆಗಳು ಇವರ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಸೊ ನಾವು ಕೇವಲ ಪ್ರೋಟೀನ್, ಕೇವಲ ಆರೋಗ್ಯ ಅಂತ ಹೇಳೋದ್ರಿಂದ ಇದು ಅದಕ್ಕೆ ಹೊಂದಾಣಿಕೆನೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಒಂದು ನಿಮಿಷ ಯೋಚನೆ ಮಾಡಿದ್ವಿ ಅಂತಂದ್ರೆ, ಯಾವ ಪ್ರಾಣಿಯ ಮಾಂಸವನ್ನ ನಾವು ತಿಂತಾ ಇರ್ತೇವೆ ಆ ಪ್ರಾಣಿಗಳು ಕೂಡ ಆ ಪ್ರೋಟೀನ್ ಅನ್ನ ಯಾವ್ದ್ರಿಂದ ತಯಾರು ಮಾಡ್ತಾ ಇದ್ದೇವೆ, ಅವು ಕೂಡ ಸಸ್ಯಾಹಾರದಿಂದ ಅಥವಾ ತಪ್ಪಲುಗಳ ಆಹಾರದಿಂದ ಅಥವಾ ಹಣ್ಣುಗಳಿಂದ, ಇದರಿಂದನೇ ತಾನೆ. ಸೊ ಈ ಪ್ರಕೃತಿಯಲ್ಲಿ ನಮ್ಗೆ ಅಲ್ಟರ್ನೇಟಿವ್ ಅದಕ್ಕೆ ಬೇಕಾದ ಬೇರೆ ಮಾರ್ಗಗಳು ಕೂಡ ಇದಾವೆ. ಸಸ್ಯಾಹಾರದಲ್ಲಿ ಕೂಡ ದವಸ ಧಾನ್ಯಗಳಲ್ಲಿ ನಮ್ಮ ಶರೀರಕ್ಕೆ ಬೇಕಾದಷ್ಟು ಪ್ರೋಟೀನ್ ಅವಶ್ಯವಾಗಿ ದೊರೆಯುತ್ತೆ. ಸೊ ನಾವು ನಮ್ಮ ಮನಸ್ಸನ್ನ ಸಾತ್ವಿಕವಾಗಿ ಇಟ್ಕೊಳ್ಬೇಕು, ನಮ್ಮ ವ್ಯಕ್ತಿತ್ವವನ್ನ ಸಕಾರಾತ್ಮಕವಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಅವಶ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಕೊಡೋದು ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಮತ್ತು ನಾವು ಸಸ್ಯ ಆಹಾರವನ್ನೇ ಸೇವನೆ ಮಾಡ್ತಾ ಇದ್ದೇವೆ. ಇನ್ನು ಇದ್ರ ಬಗ್ಗೆ ಇನ್ನೊಂದು ಮಾತು ಗಮನ ಕೊಡೋದು ಯಾವುದು ಅಂತಂದ್ರೆ, ಯಾವ ಮನಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳು ಆಹಾರವನ್ನ ತಯಾರು ಮಾಡ್ತಾ ಇದ್ದಾರೆ, ಮತ್ತು ಆ ಸಸ್ಯ ಆಹಾರನೇ ಆಗಿದ್ರು ಕೂಡ ಅದು ಎಲ್ಲಿ, ಯಾವ ಸ್ಥಳದಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟು. ಯಾಕೆಂತಂದ್ರೆ ನೀರೇ ಆಗಿರ್ಬೋದು, ಆಹಾರನೇ ಆಗಿರ್ಬೋದು, ದವಸ ಧಾನ್ಯಗಳೇ ಆಗಿರ್ಬೋದು, ಹಣ್ಣುಗಳೇ ಆಗಿರ್ಬೋದು, ಇವುಗಳಲ್ಲಿ ಕಂಪನಗಳ ಶಕ್ತಿ ಇದೆ. ಇವುಗಳು ನಿರಂತರವಾಗಿ ಕಂಪನಗಳನ್ನ ಹೀರ್ಕೊಳ್ತಾ ಇದ್ದಾವೆ. ಸೊ ಅವರ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಎಂತಹ ಕಂಪನಗಳಿದಾವೆ, ಆ ಕಂಪನಗಳು ಆ ಆಹಾರದಲ್ಲಿ ಹೋಗ್ಬಿಟ್ಟು ಸೇರ್ತಾ ಇದ್ದಾವೆ. ಆ ಆಹಾರ ಮತ್ತು ನೀರು ಆ ಕಂಪನಗಳನ್ನ ಎಳೆದುಕೊಳ್ತಾ ಇದೆ. ಸೊ ಅಂತಂದ್ರೆ ತುಂಬಾ ಒತ್ತಡದಲ್ಲಿರುವಂತಹ ವಾತಾವರಣ ಇದೆ, ಅಲ್ಲಿ ಸ್ಟ್ರೆಸ್ ಇದೆ, ಅಲ್ಲಿ ಭಯ ಇದೆ, ಅಲ್ಲಿ ಒಂದು ದ್ವೇಷ ಇದೆ. ಇಂಥ ವಾತಾವರಣದಲ್ಲಿ ಯಾವುದೇ ಆಹಾರ ಇತ್ತು ಅಂತಂದ್ರೆ ಆಹಾರದಲ್ಲಿ ಕೂಡ ಕಂಪನಗಳು ಸೇರಿದಾವೆ ಅಂತ ಅರ್ಥ. ಸೊ ಆದ್ರಿಂದ ಯಾವ ಸ್ಥಳದಲ್ಲಿ ಆಹಾರವನ್ನ ಮಾರಾಟಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅದರಲ್ಲಿ ಲಾಭನೇ ಮೇನ್ ಉದ್ದೇಶ ಆಗಿದೆ, ಅಂತ ಸ್ಥಳದಲ್ಲಿ ನಾವು ಪದೇ ಪದೇ ಊಟ ಮಾಡ್ತಾ ಇದ್ವಿ ಅಂತಂದ್ರೆ ಸೊ ಏನಾಗುತ್ತೆ, ನಮ್ಗೆ ನಮ್ಮ ಜೀವನದಲ್ಲಿ ಕೂಡ ಇದು ನೇರವಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಜೀವನದಲ್ಲಿ ಕೂಡ ನಾವು ಜಾಸ್ತಿ ಆದ್ಯತೆಯನ್ನ ಹಣಕ್ಕಾಗಿನೇ ಕೊಡ್ತೇವೆ. ಮನೆಯಲ್ಲಾದ್ರೆ ನಮ್ಮ ಅಮ್ಮ ಅಥವಾ ಯಾರೇ ಅಡ್ಗೆ ಮಾಡಿದ್ರು ಮನೆಯವರು ಚೆನ್ನಾಗಿ ಊಟ ಮಾಡ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಎಲ್ಲರೂ ಕೂಡ ಶಕ್ತಿಶಾಲಿಯಾಗಿರ್ಲಿ ಅಂತ ಈ ರೀತಿ ಪ್ರೀತಿಯ ಭಾವನೆಯಿಂದ, ನಿಸ್ವಾರ್ಥತೆಯಿಂದ ಅವರು ಅಡ್ಗೆಯನ್ನ ಮಾಡ್ತಾರೆ. ಅಂತ ಊಟ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಭಾವನಾತ್ಮಕವಾದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸಂಬಂಧಗಳಲ್ಲಿ ಬಾಂಡಿಂಗ್, ಒಬ್ರು ಇನ್ನೊಬ್ಬರ ಜೊತೆ ಬಾಂಧವ್ಯ ಏನಿರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಆದ್ರೆ ನಾವ್ ಯಾವಾಗ ಊಟವನ್ನ ಮಾರಾಟ ಮಾಡುವಂತಹ ಉದ್ದೇಶದಿಂದ ತಯಾರು ಮಾಡ್ತಿರ್ತಾರೆ
ಅಲ್ಲಿ ಪ್ರತಿಯೊಬ್ರು ಓನರ್ ಇಂದ ಹಿಡಿದು ಅಡಿಗೆ ಮಾಡೋರಿಂದ ಹಿಡಿದು ಕೆಲಸ ಮಾಡೋರಿಂದ ಹಿಡಿದು ಸಂಪಾದನೆ ಅಥವಾ ಹಣಕ್ಕಾಗಿ ತಯಾರು ಮಾಡ್ತಿರ್ತಾರಲ್ವಾ, ಅಲ್ಲಿ ಆ ಅಡಿಗೆಯಲ್ಲಿ ಆ ಊಟದಲ್ಲಿ ಅದೇ ಕಂಪನಿಗಳು ಇರೋದ್ರಿಂದ ಅದು ನನ್ನ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರ್ತಾ ನನ್ನ ಜೀವನದಲ್ಲಿ ಕೂಡ ಕೆಲವೊಂದು ಬಾರಿ ನಾನು ಹಣಕ್ಕೇನೆ ಜಾಸ್ತಿ ಆದ್ಯತೆ ಕೊಡುವಂತಹ ಮನೋಭಾವನೆ ಕೂಡ ಇದರಿಂದ ರಚನೆ ಆಗುತ್ತೆ. ಸೊ ಆದ್ರಿಂದ ಕೇವಲ ಸಸ್ಯಾಹಾರ ಅಂತಂದ್ರೆ ಸಾತ್ವಿಕ ಅಂತಲ್ಲ, ಆದ್ರೆ ಯಾರು ಅದನ್ನ ತಯಾರು ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ಏನಾಗಿದೆ, ಯಾವ ಸ್ಥಳದಲ್ಲಿ ಯಾವ ಉದ್ದೇಶದಿಂದ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೂ ಕೂಡ ಆ ಆಹಾರದ ಕಂಪನ ಶಕ್ತಿ ಜಾಸ್ತಿ ಇದೆಯಾ ಅಥವಾ ಅದರ ಆಹಾರದಲ್ಲಿ ಕಂಪನಗಳ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ಅರ್ಥ ಆಗುತ್ತೆ. ಮತ್ತು ನಮ್ಮನೇಲೇ ಅಡುಗೆ ತಯಾರು ಮಾಡ್ತಾ ಇದ್ದಾರೆ, ಆದ್ರೆ ಅಡುಗೆ ತಯಾರು ಮಾಡುವಂತವರ ಮನಸ್ಥಿತಿ ಹಲವಾರು ದಿನಗಳಿಂದ ಬೇಸರದಲ್ಲಿದ್ದಾರೆ, ಯಾವುದೋ ಒಂದು ನೋವಿನಲ್ಲಿದ್ದಾರೆ ಅಥವಾ ದುಃಖಿಯಾಗಿದ್ದಾರೆ ಅಥವಾ ಅವ್ರ ಮನಸ್ಥಿತಿಯಲ್ಲಿ ಅವ್ರ ಮನಸ್ಸಲ್ಲಿ ತುಂಬಾ ದ್ವೇಷ ಇದೆ, ಕೋಪ ಇದೆ ಅಂತಂದ್ರೆ ಅಂತಹ ಭಾವನೆ ಅವರ ಮನಸ್ಸಲ್ಲಿ ಇದೆ, ಆ ಸಿಚುವೇಶನ್ ನಲ್ಲಿ ಅವ್ರ ಅಡುಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಭಾವನೆಗಳು ಆ ಕಂಪನಗಳ ಶಕ್ತಿ ಏನಾಗುತ್ತೆ ಅಡುಗೆಯಲ್ಲಿ ಹೋಗಿ ಅವಶ್ಯವಾಗಿ ಸೇರ್ಕೊಳ್ಳುತ್ತೆ. ಆ ಊಟವನ್ನ ಯಾರೇ ಮಾಡಿದ್ರು ಕೂಡ ಅವಶ್ಯವಾಗಿ ಅವ್ರ ಮನಸ್ಸಲ್ಲಿ ಕೂಡ ಒಂದು ಆ ನೋವು, ಆ ದುಃಖ ಗೊತ್ತಿಲ್ದೇನೆ ಆ ಬೇಸರ ಅಥವಾ ಆ ದ್ವೇಷ, ಕೋಪದಂತ ಭಾವನೆ ಅವ್ರ ಮೇಲೂ ಅವ್ರ ಮನಸ್ಸಿನ ಮೇಲೂ ಕೂಡ ಮನಸ್ಸಿನಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಕೂಡ ನಮ್ಮ ಎನರ್ಜಿ ಲೆವೆಲ್ ಅನ್ನ ಹೈ ಇಟ್ಕೊಳ್ಬೇಕು, ಸಾತ್ವಿಕವಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಂತಂದ್ರೆ ನಾವು ತಿನ್ನುವಂತಹ ಕುಡಿಯುವಂತಹ ನೀರಿನ ಬಗ್ಗೆ ಬಹಳ ಗಮನ ಕೊಡ್ಬೇಕಾದದ್ದು ಮಹತ್ವಪೂರ್ಣ ಆಗಿದೆ. ನಾವೆಲ್ಲೇ ಹೋದ್ರು ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಂಡ್ವಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ರು, ಅವರ ಜೊತೆಯಲ್ಲಿ ಊಟವನ್ನ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಸೊ ಯಾವ ಸ್ಥಳದಲ್ಲಿ ನೀರನ್ನ ಕುಡಿತೇವೆ ಅದು ನಮ್ಮ ವಾಣಿಯಲ್ಲಿ ಅಥವಾ ನಮ್ಮ ಶಬ್ದದಲ್ಲಿ ಅಂತಹ ಕಂಪನಗಳ ಶಬ್ದಗಳನ್ನ ನಾವು ಉಪಯೋಗ ಮಾಡ್ತೀವಿ, ಅಂಥದ್ದೇ ನಮ್ಮ ವಾಣಿಯಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮತ್ತು ಎಂತ ಊಟವನ್ನ ಮಾಡ್ತೇವೆ ಅಂತ ಮನಸ್ಥಿತಿ ನಮ್ದು ನಿರ್ಮಾಣ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಆಹಾರದ ಬಗ್ಗೆ ನಾವು ಗಮನ ಕೊಡೋಣ. ಅದನ್ನ ಯಾರು ತಯಾರು ಮಾಡ್ತಾ ಇದ್ದಾರೆ, ಯಾವ್ದೋ ಒಂದು ಸಂದರ್ಭದಲ್ಲಿ ಊಟ ಮಾಡಿದ ತಕ್ಷಣ ನಿಮ್ಗೆ ಒಂಥರ ಡಿಫ್ರೆಂಟ್ ಎನರ್ಜಿಯ ಅನುಭವ ಆಗ್ತಾ ಇದೆ, ಚೆನ್ನಾಗ್ ಅನಿಸ್ತಾ ಇಲ್ಲ ಅಂತಂದ್ರೆ ಅವಶ್ಯವಾಗಿ ಅಡುಗೆ ಮಾಡಿದವ್ರ ಮನಸ್ಥಿತಿ ಏನು ಅಂತ ಗಮನಿಸಿ. ಅವತ್ತು ನಿಮ್ಗೆ ಅರ್ಥ ಆಗುತ್ತೆ ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಆಹಾರದ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನಾವು ಸಕಾರಾತ್ಮಕವಾಗಿ ನಮ್ಮ ಮನಸ್ಸನ್ನ ಇಟ್ಕೊಳ್ಬೇಕು ಅಂತಂದ್ರೆ, ನಮ್ಮ ಮನಸ್ಸು ಸಕಾರಾತ್ಮಕವಾಗಿತ್ತು ಅಂತಂದ್ರೆ ಇದು ಮತ್ತೆ ನಮ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಊಟದಿಂದ ನಮ್ಮ ಆರೋಗ್ಯಕ್ಕೆ ಪೋಷಕಾಂಶಗಳು ಸಿಗ್ತಾ ಇದಾವೆ, ಮನಸ್ಸು ಕೂಡ ಸಕಾರಾತ್ಮಕವಾಗಿ ಆಗ್ತಾ ಇದೆ. ಮನಸ್ಸು ಸಕಾರಾತ್ಮಕವಾಗಿತ್ತು ಅಂತಂದ್ರೆ ಮತ್ತೆ ಶರೀರದ ಮೇಲೂ ಸಕಾರಾತ್ಮಕವಾದ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಈ ರೀತಿ ಮತ್ತೆ ಇನ್ನೊಂದು ಮಾತು ಇಲ್ಲಿ ನೆನ್ಪು ಮಾಡ್ಕೊಳ್ಳೋದು ಅಂತಂದ್ರೆ, ನೋಡಿ ಎಷ್ಟೇ ಪ್ರಿಯವಾದ ವ್ಯಕ್ತಿ ನಮ್ಮ ಪರಿವಾರದಲ್ಲಿ ಯಾರಾದ್ರೂ ಶರೀರ ಬಿಟ್ಟಿದ್ದಾರೆ ಅಂತಂದ್ರೆ ಅವರ ಶರೀರವನ್ನ ನಾವು 1 ಅಥವಾ 2 ದಿನ ಮ್ಯಾಕ್ಸಿಮಮ್ ಅಂತಂದ್ರೆ 3 ದಿನ ಮನೇಲಿ ಇಟ್ಕೊಳ್ತೇವೆ. ಆಮೇಲೆ ಸರಿ ಆಯ್ತು ಅಂತಿಮ ಸಂಸ್ಕಾರವನ್ನ ಮಾಡೋಣ ಅಂತ ಆ ಶರೀರವನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ತೇವೆ, ಅಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಿ ಬರ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಸೊ ಯಾಕೆ ನಾವು ಸತ್ತ ಹೆಣವನ್ನ ಜಾಸ್ತಿ ದಿನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು, ಅದರಲ್ಲಿರುವಂತಹ ಕಂಪನಗಳು ಮನೆಯ ವಾತಾವರಣದಲ್ಲಿ ಏನ್ ಮಾಡ್ತವೆ, ದೂಷಿತ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಹಾಗೇನೆ ಈ ಮಾಂಸಾಹಾರನು ಕೂಡ ಒಂದು ಸತ್ತ ಪ್ರಾಣಿಯ ಮಾಂಸನೇ ಆಗಿದೆ ಅಲ್ವಾ. ಇದರಿಂದನೂ ಕೂಡ ಏನಾಗುತ್ತೆ, ಲೋ ವೈಬ್ರೇಷನಲ್ ಎನರ್ಜಿ ಇರುತ್ತೆ, ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಸೊ ಇಂಥ ಆಹಾರವನ್ನ ಸೇವಿಸ್ತಾ ಇದೀವಿ ಅಂತಂದ್ರೆ ನಾವು ನಿಜವಾಗ್ಲೂ ಕೂಡ ಒಂದು ಬಾರಿ ಯೋಚನೆ ಮಾಡುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ ಆಗಿದೆ. ಸೊ ನಾವು ಎಷ್ಟು ಸಾತ್ವಿಕ ಆದಂತಹ ಶುದ್ಧವಾದಂತಹ ಆಹಾರವನ್ನ ಸೇವಿಸ್ತೇವೆ, ನಮ್ಮ ಮನಸ್ಸು ಅಷ್ಟೇ ಶಕ್ತಿಶಾಲಿ ಆಗುತ್ತೆ, ಶುದ್ಧ ಆಗುತ್ತೆ ಮತ್ತು ಸಾತ್ವಿಕ ಆಗುತ್ತೆ. ನಮ್ಮ ಮನಸ್ಸೇ ಎಷ್ಟು ಶುದ್ಧ ಆಗುತ್ತೆ, ಸಾತ್ವಿಕ ಆಗುತ್ತೆ, ನಮ್ಮ ಸಂಸ್ಕಾರಗಳು ಅಷ್ಟು ಶ್ರೇಷ್ಠ ಆಗ್ತವೆ. ನಮ್ಮ ಸಂಸ್ಕಾರಗಳು ಎಷ್ಟು ಶ್ರೇಷ್ಠ ಆಗ್ತವೆ ಅಷ್ಟು ನಮ್ಮ ಕರ್ಮಗಳು ಶ್ರೇಷ್ಠ ಆಗ್ತಾ ಹೋಗ್ತವೆ. ನಮ್ಮ ಕರ್ಮಗಳು ಎಷ್ಟು ಶ್ರೇಷ್ಠ ಆಗ್ತವೆ ಅಷ್ಟು ನಮ್ಮ ಹಣೆಯ ಬರಹ, ನಮ್ಮ ಭಾಗ್ಯ ಚೆನ್ನಾಗಾಗ್ತಾ ಆಗುತ್ತಾ ಹೋಗುತ್ತೆ. ಆದ್ರಿಂದ ತಾವು ಕೂಡ ತಮ್ಮ ಆಹಾರದ ಬಗ್ಗೆ ಗಮನ ವಹಿಸಿ. ದಿನಾಲೂ ಕೂಡ ನಾವೇನು ಮೆಡಿಟೇಷನ್ ಮಾಡ್ತೇವೆ, ಬೆಳಗ್ಗೆ ಒಂದು 5 ನಿಮಿಷ 10 ನಿಮಿಷ ಅವಾಗ ಕುಳಿತುಕೊಂಡು ಒಂದು ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡಿದ್ವಿ ಅಂತಂದ್ರೆ, ಮನೆಯಲ್ಲಿರುವಂತ ಎಲ್ಲಾ ವಸ್ತುಗಳ ಮೇಲೆ ಒಂದು ಸಂಕಲ್ಪ ಮಾಡಿದ್ವಿ ಅಂತಂದ್ರೆ, ಪರಮಾತ್ಮನನ್ನ ನೆನಪು ಮಾಡ್ಕೊಂಡು ಪರಮಾತ್ಮನ ಪವಿತ್ರತೆಯ ಕಂಪನಗಳು ಮನೆಯ ತುಂಬೆಲ್ಲ ಹರಡ್ತಾ ಇದಾವೆ, ನೀರಿನಲ್ಲಿ ಹರಡ್ತಾ ಇದಾವೆ, ಮತ್ತು ಆಹಾರ ಏನೆಲ್ಲ ಅಡಿಗೆ ಮನೆಯಲ್ಲಿ ವಸ್ತುಗಳನ್ನ ಇಟ್ಟಿದ್ದೀವಿ ಆ ಎಲ್ಲಾ ದವಸ ಧಾನ್ಯಗಳಲ್ಲಿ ಕೂಡ ಹರಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು 2 ನಿಮಿಷ ನಾವು ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಆ ದವಸ ಧಾನ್ಯಗಳ ಆ ನೀರಿನ ಎನರ್ಜಿ ಚೇಂಜ್ ಆಗುತ್ತೆ. ಮತ್ತು ಪ್ರತಿ ಬಾರಿನೂ ಕೂಡ ನಾವು ಊಟ ಮಾಡೋಕ್ಕಿಂತ ಮುಂಚೆ ಅಥವಾ ಅಡುಗೆ ತಯಾರು ಮಾಡುವಾಗ್ಲೂ ಕೂಡ ಸೊ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರೂ ಯಾವುದೇ ಒಂದು ರೀತಿಯ ಸಮಸ್ಯೆ ಇತ್ತು ಅಂತಂದ್ರೆ, ಸಂಬಂಧಗಳಲ್ಲಿ ಪದೇ ಪದೇ ಕಿರಿಕಿರಿ ಉಂಟಾಗ್ತಾ ಇದೆ ಅಥವಾ ಮನಸ್ತಾಪ ಉಂಟಾಗ್ತಾ ಇದೆ ಅಂತಂದ್ರೆ, ಅಥವಾ ಅನಾರೋಗ್ಯ ಪದೇ ಪದೇ ಕಾಡ್ತಾ ಇದೆ ಅಂತಂದ್ರೆ, ನಮ್ಗೆ ಏನ್ ಬೇಕಾಗಿದೆ ಅಂತ ಸಂಕಲ್ಪಗಳ ಎನರ್ಜಿಯನ್ನ ನಾವು
ಆ ಅಡ್ಗೆ ಮಾಡ್ಬೇಕಾದ ಸಮಯದಲ್ಲಿ ಕೂಡ ನಾವು ಯೋಚನೆ ಮಾಡಿದ್ವಿ, ಪರಮಾತ್ಮನ ನೆನಪಿನಲ್ಲಿ ಯೋಚನೆ ಮಾಡಿದ್ವಿ ಅಂತಂದ್ರೆ ಒಂದು ಸಕಾರಾತ್ಮಕವಾದ ಕಂಪನಗಳನ್ನ ಅದರಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಊಟ ಮಾಡ್ಬೇಕಾದ್ರೂ ಕೂಡ ಒಂದು 30 ಸೆಕೆಂಡ್ಸ್, ಜಾಸ್ತಿ ಏನ್ ಬೇಡ, ಒಂದು 30 ಸೆಕೆಂಡ್ಸ್ ನಾವು ಒಳ್ಳೆಯ ಸಂಕಲ್ಪಗಳನ್ನ ಮಾಡಿ ಆ ಆಹಾರದ ಎನರ್ಜಿಯನ್ನ ನಾವು ಶುದ್ಧ ಮಾಡಿದ್ವಿ, ಆ ಆಹಾರವನ್ನ ಸಕಾರಾತ್ಮಕವಾದ ಸಂಕಲ್ಪಗಳ ಎನರ್ಜಿಯಿಂದ ನಾವು ತುಂಬಿದ್ವಿ ಅಂತಂದ್ರೆ ಇದು ಬಹಳ ಉತ್ತಮವಾದ ರೀತಿಯಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಉದಾಹರಣೆಗೆ ಯಾರಿಗಾದ್ರೂ ಮನೆಯಲ್ಲಿ ಹುಷಾರಿಲ್ಲ ಅಂತಂದ್ರೆ ನಾವು ಅಡಿಗೆ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಅವಾಗ ಪರಮಾತ್ಮನನ್ನ ನೆನಪು ಮಾಡ್ಕೊಂಡ್ಬಿಟ್ಟು ಪರಮಾತ್ಮನ ಪವಿತ್ರತೆಯ ಕಿರಣಗಳು ಈ ಅಡಿಗೆಯಲ್ಲಿ ಹರಡ್ತಾ ಇವೆ, ಈ ಅಡಿಗೆ ಶುದ್ಧ ಆಗ್ತಾ ಇದೆ, ಪವಿತ್ರ ಆಗ್ತಾ ಇದೆ. ಈ ಅಡಿಗೆಯನ್ನ ಯಾರೇ ಊಟ ಮಾಡಿದ್ರು ಕೂಡ, ಈ ಆಹಾರವನ್ನ ಯಾರೇ ಸೇವಿಸಿದ್ರು ಕೂಡ ಅವರ ಹೃದಯ ಶುದ್ಧ ಆಗುತ್ತೆ, ಅವರ ಮನಸ್ಸು ಶಕ್ತಿಶಾಲಿ ಆಗುತ್ತೆ, ಅವರ ಶರೀರ ಸಂಪೂರ್ಣವಾಗಿ ನಿರೋಗಿ ಆಗುತ್ತೆ, ಸ್ವಸ್ಥವಾಗುತ್ತೆ. ಈ ರೀತಿ ನಾವು ಸಂಕಲ್ಪ ಮಾಡ್ತಾ ಅಡಿಗೆ ಮಾಡಿದ್ವಿ ಅಥವಾ ಬಡಿಸೋಕ್ಕಿಂತ ಮುಂಚೆ ಅವ್ರಿಗೆ ಈ ರೀತಿ ಸಂಕಲ್ಪ ಮಾಡ್ತಾ ಬಡಿಸಿದ್ವಿ ಅಂತಂದ್ರೆ ಬಹಳ ಸಕಾರಾತ್ಮಕವಾದ ಪ್ರಭಾವ ಅವರ ಆರೋಗ್ಯದ ಮೇಲೆ ಬೀರುತ್ತೆ. ಮತ್ತು ಮನೆಯಲ್ಲಿ ಪದೇ ಪದೇ ಯಾವ್ದಾದ್ರು ಸಂಬಂಧದಲ್ಲಿ ಕಿರಿಕಿರಿ ಉಂಟಾಗ್ತಾ ಇದೆ ಅಂತಂದ್ರೆ ಸೊ ಅವಾಗ್ಲೂ ಕೂಡ ನಾವು ಏನ್ ಮಾಡ್ಬೋದಾಗಿದೆ, ಆ ಅಡ್ಗೆ ಮಾಡೋ ಸಮಯದಲ್ಲಿ ಒಳ್ಳೆ ಸಂಕಲ್ಪಗಳನ್ನ ಮಾಡ್ಬೋದಾಗಿದೆ. ನಮ್ಮ ಮತ್ತು ಅವರ ಸಂಬಂಧ ಬಹಳ ಸಾಮರಸ್ಯದಿಂದ ಕೂಡಿದೆ, ಒಬ್ಬರನ್ನ ಒಬ್ರು ನಾವು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇದೆ, ಮತ್ತು ಒಬ್ಬರ ದೃಷ್ಟಿಕೋನವನ್ನ ಗೌರವಿಸುವಂತಹ ಪರಸ್ಪರ ಗೌರವ ನಮ್ಮ ಸಂಬಂಧದಲ್ಲಿದೆ, ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ, ಬಲಶಾಲಿಯಾಗಿದೆ, ಗಟ್ಟಿಯಾಗಿದೆ. ಸೊ ಈ ರೀತಿ ನಾವು ಆ ಸಂಬಂಧದ ಬಗ್ಗೆ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡ್ತಾ ಅಡಿಗೆ ತಯಾರು ಮಾಡಿದ್ವಿ, ಅಥವಾ ಅದನ್ನ ಸೇವಿಸೋಕ್ಕಿಂತ ಮುಂಚೆನೂ ಕೂಡ ಮೊದಲು ಪರಮಾತ್ಮನ ಶಕ್ತಿಯ ಕಿರಣಗಳಿಂದ ಅದನ್ನ ಚೈತನ್ಯಗೊಳಿಸ್ಬಿಟ್ಟು ಪರಮಾತ್ಮನ ಪವಿತ್ರತೆಯ ಕಂಪನಗಳು ಈ ಆಹಾರದಲ್ಲಿ, ಈ ಅಡಿಗೆಯಲ್ಲಿ ಹರಡುತ್ತಾ ಇವೆ, ಈ ಆಹಾರ ಶುದ್ಧ ಆಗ್ತಾ ಇದೆ, ಪವಿತ್ರ ಆಗ್ತಾ ಇದೆ, ಪ್ರಸಾದ ಆಗ್ತಾ ಇದೆ. ಇದನ್ನ ಸೇವಿಸುವಂತವರ ಪ್ರತಿಯೊಬ್ಬರ ಹೃದಯ ಪ್ರೀತಿಯಿಂದ ತುಂಬ್ತಾ ಇದೆ ಮತ್ತು ನಮ್ಮ ಸಂಬಂಧಗಳು ಬಹಳ ಸಾಮರಸ್ಯದಿಂದ ಕೂಡಿದಾವೆ. ಈ ರೀತಿ ಅಡಿಗೆ ಮಾಡೋ ಟೈಮಲ್ಲಿ ನಾವು ಆ ಸಂಕಲ್ಪವನ್ನ ಅದರಲ್ಲಿ ತುಂಬಿದ್ವಿ, ಅಥವಾ ಊಟ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾವು ಈ ರೀತಿ ಸಂಕಲ್ಪ ಮಾಡ್ತಾ ಆಹಾರವನ್ನ ಸೇವಿಸಿದ್ವಿ ಅಂತಂದ್ರೆ ಇದರ ರಿಸಲ್ಟ್ ಬಹಳ ಚೆನ್ನಾಗಿ ವೇಗವಾಗಿ ನಾವು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀರ್ ಕುಡಿಬೇಕಾದ್ರೂ ಕೂಡ ಒಂದು 30 ಸೆಕೆಂಡ್ಸ್ ಅದ್ರ ಬಗ್ಗೆ ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಪರಮಾತ್ಮನ ಕಂಪನಗಳು ಈ ನೀರಿನಲ್ಲಿ ಹರಡ್ತಾ ಇವೆ, ಸಮಾವೇಶ ಆಗ್ತಾ ಇದಾವೆ, ಈ ನೀರು ಶುದ್ಧ ಆಗ್ತಾ ಇದೆ, ಇದು ಅಮೃತ ಆಗ್ತಾ ಇದೆ. ಈ ನೀರನ್ನ ಕುಡಿಯೋದ್ರಿಂದ ಶರೀರದ ಒಂದೊಂದು ಜೀವಕೋಶನು ಕೂಡ ಶುದ್ಧ ಆಗ್ತಾ ಇದೆ, ಪವಿತ್ರವಾಗ್ತಾ ಇದೆ, ಶಕ್ತಿಶಾಲಿ ಆಗ್ತಾ ಇದೆ, ಸಂಪೂರ್ಣ ಶರೀರ ನಿರೋಗಿ ಆಗ್ತಾ ಇದೆ, ಸಂಪೂರ್ಣ ಆರೋಗ್ಯವನ್ನ ಪಡಿತಾ ಇದೆ. ಈ ರೀತಿ ಒಂದು 30 ಸೆಕೆಂಡ್ಸ್ ನಾವು ಮಾಡಿದ್ವಿ ಅಂತಂದ್ರೆ ಜೀವನದ ಇದು ಒಂದು ಭಾಗ ಆಗ್ಬಿಡುತ್ತೆ, ರೂಢಿ ಆಗುತ್ತೆ. ನೋಡಿ, ಊಟ ಮಾಡ್ಬೇಕಾದ್ರೆ ನಾವು ಕೈ ಅಂತೂ ಯಾವಾಗ್ಲೂ ತೊಳೆದುಕೊಳ್ತೀವಲ್ವಾ, ಎಷ್ಟೇ ಅರ್ಜೆಂಟ್ ಆಗಿದ್ರು ಕೂಡ ಊಟ ಮಾಡೋಕ್ಕಿಂತ ಮುಂಚೆ ಕೈಯನ್ನ ವಾಶ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಅದು ಒಂದು ಸಂಸ್ಕಾರ ಆಗ್ಬಿಡ್ತು, ಜೀವನದ ಒಂದು ಭಾಗ ಆಗ್ಬಿಡ್ತು. ನಾವು ಈ ರೀತಿ ಹೇಳೋದಿಲ್ಲ, ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಅರ್ಜೆಂಟ್ ಅಲ್ಲಿ ಇದ್ರು ಕೂಡ ಕೈಯನ್ನ ತೊಳೆದುಕೊಂಡು ಊಟವನ್ನ ನಾವು ಮಾಡ್ತೇವೆ. ಹಾಗೆ ಈ ಅಭ್ಯಾಸವನ್ನು ಕೂಡ ಸೊ ಆಹಾರವನ್ನ ಅಥವಾ ನೀರು ಕುಡಿಯೋಕ್ಕಿಂತ ಮುಂಚೆ ಒಂದು 30 ಸೆಕೆಂಡ್ಸ್ ಅದನ್ನ ಎನರ್ಜೈಸ್ ಮಾಡುವಂತ ಅಭ್ಯಾಸವನ್ನ ನಾವು ಸ್ವಲ್ಪ ಕಾನ್ಸಿಯಸ್ ಆಗಿ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಇದು ಕೂಡ ಜೀವನದ ಒಂದು ಭಾಗ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ರೂಢಿ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ನಾವು ಮಾಡ್ಲಿಕ್ಕೆ ಇದನ್ನ ಪ್ರಾರಂಭ ಮಾಡ್ತೇವೆ. ಸೊ ತಾವು ಕೂಡ ಖಂಡಿತವಾಗ್ಲೂ ಕೂಡ ಸಸ್ಯಾಹಾರವನ್ನ ಅಥವಾ ಸಾತ್ವಿಕ ಆಹಾರವನ್ನ ಬಳಸ್ತಾ ಈ ರೀತಿ ಪ್ರಾರ್ಥನೆ ಅಂತಾದ್ರೂ ಹೇಳಿ, ಅಥವಾ ಇದಕ್ಕೆ ಎನರ್ಜೈಸ್ ಮಾಡೋದಂತಾದ್ರೂ ಹೇಳಿ, ಅಥವಾ ಅಫರ್ಮೇಶನ್ಸ್ ಅಂತಾದ್ರೂ ಹೇಳಿ, ಈ ರೀತಿ ಒಂದು 30 ಸೆಕೆಂಡ್ಸ್ ಮೆಡಿಟೇಷನ್ ಮಾಡಿ ಪ್ರಯೋಗ ಮಾಡಿ ನೋಡಿ. ಸೊ ಅದರ ಬದಲಾವಣೆಯನ್ನ ನೀವು ಕೂಡ ಕಂಡ್ಕೊಳ್ಳಿ, ಇದರ ಲಾಭವನ್ನ ಪಡೀರಿ ಅಂತ ಬಯಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಮತ್ತು ನೇರವಾಗಿ ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.